ಒಬ್ಬಳೇ ಎಲ್ಲ ರೆಡಿ ಮಾಡ್ಕೊಂಡು ಊಟ ತುಂಬ್ಕೊಂಡು ಹೋಗೋಷ್ಟೊತ್ತಿಗೆ ಇಷ್ಟು ಲೇಟ್ ಆಯಿತು. ಬಿಸಿಲು ಅಂದರೆ ಬಿಸಿಲು, ಈ ಬಿಸಿಲಾಗಂತೂ ಆ ಬುಟ್ಟಿನ ತಲೆ ಮೇಲೆ ಇಟ್ಕೊಂಡು ಹೋಗೋದಂದರೆ ಒಂಥರ ಹಿಂಸೆ ಅಪ್ಪ. ಬಿಸಿಲು ನೋಡಿದ್ರೆ ಮಕ್ಕಕ್ಕೆ ಹೊಡಿತೈತಿ ನೋಡಿ. ನಿಮಗೆಲ್ಲ ಖುಷಿ ಅನಿಸುತ್ತೆ ರೈತರನ್ನ ನೋಡಿದಾಗ. ರೈತರು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ, ಬಿಸಿಲು ಅಂತಲೂ ನೋಡದೆ ಕಷ್ಟಪಡ್ತಾರೆ. ನೀವು ಒಳಗಡೆನೇ ಕುತ್ಕೊಂಡು ಕೆಲಸ ಮಾಡೋರಿಗೆ ಅನಿಸುತ್ತೆ ಓ ರೈತರ ಕೆಲಸನೇ ಒಳ್ಳೆಯದು ಚೆನ್ನಾಗಿರುತ್ತೆ ಅಂತ. ಆದರೆ ನಮಗೆ ಮೈಕೈ ಎಲ್ಲ ಸ್ವಲ್ಪ ಎಕ್ಸಸೈಸ್ ಥರ ಆಗುತ್ತೆ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಎಷ್ಟು ಬಿಸಿಲಿದೆ ಗೊತ್ತಾ ಹೊರಗೆ. ಈ ಗದ್ದೆ ಕೊಯ್ಯೋ ಟೈಮಲ್ಲಿ ಇದೊಂದು ಬಿಸಿಲು ಗಾಳಿ ಎಲ್ಲ ಜಾಸ್ತಿನೇ ಇರುತ್ತೆ. ನೋಡೋಣ ಅವರೆಲ್ಲ ಎಂತ ಮಾಡ್ತಾಯಿದ್ದಾರೋ ಏನೋ ಗೊತ್ತಿಲ್ಲ. ಗದ್ದೆ ಕೊಯ್ದು ಮೇಲೆ ಹತ್ತಿದಾರೋ ಗದ್ದೆ ಮೇಲೆ ಏನೋ ಗೊತ್ತಿಲ್ಲ, ನೋಡ್ತೀನಿ. ಒಳ್ಳೇದೇ ಆಯಿತು ನಾನು ಬೇಗ ಬಂದಿದ್ದು. ಇನ್ನು ಗದ್ದೆ ಕೊಯ್ದು ಯಾರೂ ಮೇಲೆ ಹತ್ತಿಲ್ಲ, ಇನ್ನು ಗದ್ದೆಲೇ ಇದ್ದಾರೆ. ಇಲ್ಲ ನಾನೇ ಲೇಟಾಗಿ ಬಂದಿದ್ರೆ ನಮ್ಮ ಮನೆಯವ್ರೇನು ಬೈದು ಹಾಕ್ಬಿಡ್ತಿದ್ರು. ಒಳ್ಳೇದಾಯ್ತು, 1:15 ಆಯ್ತಲ್ಲ, ಇನ್ನು ಯಾರೂ ಮೇಲೆ ಹತ್ತಿಲ್ಲಪ್ಪ. ಈಗೇನು ಗದ್ದೆ ಕೊಯ್ಯೋದು ಬಿಟ್ಟು ಮೇಲೆ ಹತ್ಬೋದೇನೋ. ಪಾಪ ಎಲ್ಲ ಸುಸ್ತಾಗಿರುತ್ತೆ. ಬಿಸಿಲು ಅಂದರೆ ಬಿಸಿಲು, ಅಷ್ಟು ಬಿಸಿಲು ಹೊಡಿತೈತಿ. ಅವರು ಪಾಪ ಅವರಿಗೂ ಮನುಷ್ಯ ಅಲ್ವಾ, ಅವರಿಗೂ ಸುಸ್ತಾಗ್ತೈತಿ. ಬೇಗ ಊಟ ಕೊಟ್ಬಿಡೋಣ, ಕರಿತೀನಿ ನೋಡೋಣ. ಎಲ್ಲರೂ ಬನ್ನಿ, ಊಟ ತಂದಿದ್ದೀನಿ, ಊಟ ಮುಗಿಸ್ಕೊಬಿಡಿ. 1:15 ಆಯಿತು, ಟೈಮ್ ಆಯಿತು. ಎಲ್ಲರೂ ಬನ್ನಿ ಬನ್ನಿ. ಬಿಸಿಲು ಬೇರೆ, ಬಿಸಿಲು ಅಂದರೆ ಬಿಸಿಲು, ಬೇಗ ಊಟ ಮುಗಿಸ್ಕೊಬಿಡಿ. ಕೈ ತೊಳ್ಕೊಂಡು ಎಲ್ಲ ಬಂದ್ಬಿಡ್ರಿ ಮೇಲೆ. ನಾನಲ್ಲಿ ಊಟಕ್ಕೆ ಹಾಕ್ತಾ ಇರ್ತೀನಿ, ಬಂದು ಊಟ ಮಾಡಿಬಿಡಿ. ಟೈಮ್ ಬೇರೆ ಆಗೋಗಿದೆ, 1:15. ಈಗಲೇ 1:15 ಆಗೋಯ್ತು. ಮತ್ತು ಆಮೇಲೆ ಲೇಟ್ ಆಗಿಬಿಡುತ್ತೆ ನಿಮಗೇನೆ. ಬಂದು ಊಟ ಮಾಡಿಬಿಡಿ. ಬಂದ್ವಿ ಗೌರಕ್ಕ, ಬಂದ್ವಿ. ನೀವು ಅಲ್ಲಿ ಊಟಕ್ಕೆ ಹಾಕ್ತಾಯಿರಿ. ಕೈ ತೊಳ್ಕೊಂಡು ಬಂದ್ಬಿಟ್ಟಿವಿ. ಈಗ ಬರ್ತೀವಿ, ನಮಗೂ ಹಶ್ವಾಗೋಗೈತಿ. ಬಿಸಿಲು ಅಂದರೆ ಬಿಸಿಲು, ಬರ್ತೀವಿ ರೀ. ಇಲ್ಲಿ ಕುತ್ಕೊಂಡು ಊಟ ಮಾಡೋಕ್ಕೆ ಚಲೋ ಐತಿ ಜಾಗ. ಇಲ್ಲೇ ಇಟ್ಬಿಡ್ತೀನಿ, ಇಲ್ಲೇ ಬರೋದಕ್ಕೆ. ಇಲ್ಲೇ ಮೇಲ್ಗಡೆ ಹತ್ತು ಬನ್ನಿ, ಇಲ್ಲಿ ಸ್ವಲ್ಪ ಜಾಗ ಐತಲ್ಲ, ಇಲ್ಲಿ ಖಾಲಿ ಹಸ್ರಾಗೈತಲ್ಲ, ಇಲ್ಲೇ ಬಂದ್ಬಿಡಿ. ಇಲ್ಲೇ ಕುತ್ಕೊಂಡು ಊಟ ಮಾಡೋಕ್ಕಲ್ಲ, ಜಾಗ ಚೆನ್ನಾಗೈತಿ. ಇಲ್ಲಿಗೆ ಎಲ್ಲರೂ ಬಂದ್ಬಿಡಿ. ಇಲ್ಲೇ ಊಟ ಮಾಡೋಣ ಎಲ್ಲರೂ. ಊಟ ತಗೋ ಬಂದ್ಯಾ? ಸರಿ ಸರಿ, ಊಟ ಮಾಡೋಣ, ಟೈಮ್ ಆಗೋಯ್ತು. ಬಿಸಿಲು ಅಂದರೆ ಬಿಸಿಲು. ಈ ಬಿಸಿಲಾಗಂತೂ ಗದ್ದೆ ಕೊಯ್ಯೋಕ್ಕೆ ಆಗೋದಿಲ್ಲ ಕಣಕ್ಕ. ಒಂಥರ ಅಷ್ಟು ತಲೆನೋವು ಬಂದ್ಬಿಡುತ್ತೆ. ಬಾ ಗೌರಿ, ಊಟ ತಂದಾಳೆ, ಹಿಂಗಿದ್ರು ಊಟ ಮುಗಿಸ್ಬಿಡೋಣ ಫಸ್ಟು. ಸಾವಿತ್ರಿ, ಎಷ್ಟು ಬಿಸಿಲೇ ಮರೈತಿ ಈ ಬಿಸಿಲಾಗಂತೂ. ದೇವ್ರೇ, ಕೈ ಎಲ್ಲ ನೋಡು ಬೆಂದೋದು ನನಗೆ. ಹ್ಞೂ ಕಣಕ್ಕ, ನನಗೂ ಅಷ್ಟೇ. ಈ ಬಿಸಿಲಾಗಂತೂ ಗದ್ದೆ ಕೊಯ್ದು ನಾನು ಅದೇ ಶರ್ಟ್ ಹಾಕೊ ಬಂದಿರಲಿಲ್ಲ, ಅದಕ್ಕೆ ಶರ್ಟ್ ಹಾಕೊಂಡಿದ್ದಕ್ಕೆ ಆ ಕೇವಿ ನನ್ನ ಕೈ ಕೊಯ್ದು ನೋಡು, ಕೈ ಎಲ್ಲ ಅಷ್ಟು ಉರಿತಾ ಇದ್ದಾವೆ ನೋಡು. ಈ ಬಿಸಿಲು ಬೇರೆ, ಬಿಸಿಲಾಗ ಇನ್ನೂ ಉರಿತಾ ಇತ್ತು ನನಗೆ. ಅಕ್ಕ, ಊಟಕ್ಕೆ ಹೆಂಗಾಗೈತ ಗೊತ್ತಿಲ್ಲ, ಒಟ್ಟು ಮಾಡ್ಕೆ ಬಂದೀನಿ. ಚೆನ್ನಾಗಿದ್ರು ತಿನ್ನಿರಿ, ಚೆನ್ನಾಗಿಲ್ಲ ಅಂದರೂ ತಿನ್ನಿರಿ ಅಕ್ಕ. ಒಟ್ಟು ಗಾಡಿ ಬಿಡಿಲಿ ಮಾಡ್ಕೆ ಬಂದುಬಿಟ್ಟಿದ್ದೀನಿ ಅಕ್ಕ. ಅದೇನು ರುಚಿಯಾಗೈತೋ ಇಲ್ಲೋ ನಂಗಂತೂ ಗೊತ್ತಿಲ್ಲ ನೋಡು. ಎಂತ ಹೇಳೋಕ್ಕೇನೋ ಹೋಗ್ಬೇಡ್ರಿ. ಮತ್ತೆ ನಾನು ಅಡುಗೆ ಮಾಡಿದ್ರು ಚಲೋ ಐತಾ ಇಲ್ಲ ಗೊತ್ತಿಲ್ಲ, ಸರಿನಾಕ್ಕ? ಇರಲಿ ಬಿಡೇ ಗೌರಿ, ಅದು ಹೆಂಗಾದ್ರೂ ಇರಲಿ, ತಿನ್ನೋಣಂತೆ. ಹಿಂಗಿದ್ರು ಚಿಕನ್ ಹೆಂಗಿದ್ರು ಹೋಗತ್ತೀನಿ. ಚೆನ್ನಾಗಿ ಮಾಡಿದ್ರು ಚಿಕನ್ ಎಲ್ಲ ತಿಂದೇ ತಿಂತಾರೆ. ಅದೆಲ್ಲ ಏನು ಇದು ಮಾಡ್ಕೋಬೇಡ. ಇವರಿಬ್ರು ಎಲ್ಲೋದ್ರು? ಇವರಿಬ್ರಿಗೆ ನಾವು ಕಾಯ್ತಾ ಇರ್ಬೇಕಾಗಿತ್ತು. ಈಗ ಬೇಗ ಮೇಲೆ ಹತ್ತು ಬಂದಿರುತ್ತೆ, ಊಟ ಮುಗಿಸ್ಕೊಂಡು ಮತ್ತೆ ಹೋಗ್ಬೋದಿತ್ತಲ್ಲ. ಮಂಜಣ್ಣ ಬನ್ನಿ, ಇವರು ಎಲ್ಲರೂ ಕಾಯ್ತಾ ಇದ್ದಾರೆ ನಿಮಗೋಸ್ಕರ. ನೀವು ಮತ್ತೆ ನಮ್ಮ ಮನೆಯವರಿಗೆ ಬರೋಕೆ ಹೇಳ್ರಿ ಊಟಕ್ಕೆ. ಬರ್ರಿ ಫಸ್ಟು, ಟೈಮ್ ಬೇರೆ ಆಗೋಗ್ಬಿಟ್ಟೈತೆ. ಬಂದೇ ಇರಮ್ಮ, 2 ನಿಮಿಷ. ಕೈಕಾಲು ತೊಳ್ಕೊತಾ ಇದೀವಿ, ಬರ್ತೀವಿ. ಅವ್ರು 3 ಜನ ಕುತ್ಕೊಳಕ್ಕೆ ಹೇಳು, ಬರ್ತೀವಿ. ಅಕ್ಕ, ನೀವೆಲ್ಲ 3 ಜನ ಕುತ್ಕೋಬಿಡ್ರಿ, ಅವ್ರು ಬರ್ತಾರೆ. ಅವ್ರು ಬಂದ್ಮೇಲೆ ಊಟ ಕೊಟ್ರೆ ಆಯ್ತು. ಊಟಕ್ಕೆಲ್ಲ ತಗೊಬಂದಿದ್ದೀನಮ್ಮ. ಸರಿ ಆಯ್ತು, ಕೊಡು, ಊಟ ಮಾಡೋಣ. ನಾನಿಲ್ಲೇ ಕುತ್ಕೋತೀನಿ. ಎಲ್ಲರಿಗೂ ಊಟ ಕೊಡು ಗೌರಿ, ಟೈಮ್ ಆಗೋತು. ಎಲ್ಲರಿಗೂ ಊಟ ಕೊಟ್ಬಿಟ್ಟು ಟೈಮ್ ಈಗ ಆಲ್ರೆಡಿ 2 ಗಂಟೆ ಆಗೋಯ್ತು. ಪಾಪ ಎಲ್ಲರಿಗೂ ಹಸು ಆಯ್ತು. ಬಿಸಿಲು ಅಂದರೆ ಬಿಸಿಲು, ಪಾಪ ಊಟ ಕೊಟ್ಬಿಡು. ನಾನಿಲ್ಲೇ ಕುತ್ಕೋತೀನಿ. ಸರಿ, ಎಲ್ರಿಗೂ ಊಟ ಕೊಡ್ತೀನಿ ರೀ. ಎಲ್ಲರೂ ಪ್ಲೇಟ್ ತೊಗೊಳ್ರಿ. ಚಿಕನ್ ಸಾಂಬಾರು ಅನ್ನ ಮಾಡ್ಕೊ ಬಂದಿದ್ದೀನಿ, ಅಡ್ಡಿಲ್ಲ. ಎಲ್ಲರೂ ಊಟ ಮಾಡೋದು ಹೆಂಗಾಗೈತೋ ಏನೋ ಗೊತ್ತಿಲ್ಲ, ಗಡಿಬಿಡಿಲಿ ಮಾಡ್ಕೊ ಬಂದಿದ್ದೀನಿ, ಸರಿನಾ? ಸರಿ ಬಿಡಮ್ಮ, ಹೆಂಗಾದ್ರೇನು ಹೊಟ್ಟೆ ಹಸ್ದಾಗ ಒಂದು ಊಟ ಅಂತ ಸಿಕ್ಕಿದ್ರೆ ಸಾಕು ಅಷ್ಟೇ. ಚಿಕನ್ ಸಾಂಬಾರು ಚೆನ್ನಾಗಿದೆ ಕಣಮ್ಮ ಗೌರಮ್ಮ. ಸಾಂಬಾರು ಎಂತ ಆಗೈತೇನೋ ಗೊತ್ತಿಲ್ಲ. ಗೋಪಾಲನು ಚಿಕನ್ ಲೇಟಾಗಿ ತಂದ್ಕೊಟ್ಬಿಟ್ನ, ಅದಕ್ಕೆ ಗಡಿಬಿಡಿಲಿ ಒಟ್ಟು ಮಾಡಿಬಿಟ್ಟೆ. ಅದು ಚೆನ್ನಾಗೈತೆ ಇಲ್ಲ ಗೊತ್ತಿಲ್ಲ. ಅದು ಬೇರೆ ಟೈಮ್ ಬೇರೆ ಆಗಿಬಿಟ್ಟಿತ್ತಲ್ಲ, ನಿಮಗೂ ಮತ್ತು ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗ ಮಾಡಿದೆ. ಒಬ್ಬಳೇ ಮಾಡ್ಕೊಳೋದೆಲ್ಲ ಒಬ್ಬಳೇ ಮಾಡ್ಕೊಂಡು ಎಲ್ಲ ತಗೊಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಎಂತ ಮಾಡೋಕ್ಕಾಗುತ್ತೆ. ಒಬ್ಬಳೇ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಆ ಸಾಂಬಾರು ಅನ್ನ ಬೇರೆ ಮಾಡಿಟ್ಟಿದ್ನ ಒಂದು ಕುಕ್ಕರಲ್ಲಿ. ಅಷ್ಟೊತ್ತಿಗೆ ಇವ್ನು ಚಿಕನ್ ತಂದುಕೊಟ್ಟೆ, ಚಿಕನ್ ಸಾಂಬಾರು ಮಾಡ್ಕೊಂಡು ತಗೊಂಡು ಬಂದೆ.
ಗೋಪಾಲಕ್ಕೆ ನಾನು ಗದ್ದಿಗೆ ಬರ್ಬೇಕಾದ್ರೆ ಹೇಳಿ ಬಂದಿದ್ದೀನಿ, ಒಂಚೂರು ಹೋಗ್ಬಿಟ್ಟು ಪೇಟೆ ಕಡೆ ಹೋಗ್ಬಿಟ್ಟು ಒಂದೂವರೆ ಕೆ ಜಿ ಚಿಕನ್ ತಂದುಕೊಡು ಅಂತ. ಆದರೂ ಲೇಟಾಗಿ ತಂದುಕೊಟ್ಟೆ. ನಾ ಈ ಹುಡುಗರೇ ಹಂಗೆಪ್ಪ, ಒಂದು ಕೆಲಸ ಹೇಳಿದ್ರು ಒಂದು ಕ್ಲೀನಾಗಿ ಮಾಡೋದಿಲ್ಲ, ಏನಿಲ್ಲ. ಅವ್ರಿಗೆ ಇಷ್ಟ ಕಂಡಂಗೆ ಮಾಡೋದು, ಏನೂ ಮಾಡೋಕ್ಕಾಗಲ್ಲ ಈ ಹುಡುಗರು. ಇವಾಗಿನ ಹುಡುಗರೇ ಹಂಗೆ ಆಗ್ಬಿಟ್ಟಿದ್ದಾರೆ. ಹ್ಞೂ ಕಣೆ ಗೌರಿ, ನಮ್ಮನೆಗೊಬ್ಬ ಹುಡುಗ ಇದ್ದಾನೆ, ಬೆಳಿಗ್ಗೆ ಹೇಳೋದೇ ಇಲ್ಲ. ನಾನು ಗದ್ದೆ ಕೊಯ್ಬೇಕು ಬಾ, ಬೇಗ ಹೋಗ್ಬೇಕು ಅಂತ ಅಂದ್ರೂ 8-9 ಗಂಟೆ ಆದರೂ ಹೇಳೋದಿಲ್ಲ. ಏನು ಹುಡುಗರು ಏನೋ ಇವಾಗಿನ ಹುಡುಗರಿಗಂತೂ ಸ್ವಲ್ಪನೂ ಬುದ್ಧಿನೇ ಇಲ್ಲ ನೋಡು. ನಾವೀಗ ಗದ್ದೆ ಕೊಯ್ಯಕ್ಕೆ ಹೋಗ್ಬೇಕು, ಏನಾದರೂ ಕೆಲಸ ಮಾಡಿಕೊಡ್ರಿ ಅಂದರೆ ಅವ್ರದ್ದೇ ಹೇಳ್ತಾರೆ. ಎಂತ ಮಾಡೋದಂತಲೇ ಗೊತ್ತಾಗೋದಿಲ್ಲ. ಎಂತ ಮಾಡೋದಿಲ್ಲ ಕಣಕ್ಕ, ಇವಾಗಿನ ಮಕ್ಕಳೇ ಹಾಗೆ, ಎಂತ ಮಾಡೋಕ್ಕಾಗತ್ತೆ. ಈಗ ನಾವು ಇದು ಮಾಡ್ಕೊಂಡು ಹೋಗ್ಬೇಕಷ್ಟೆ. ನಮ್ಮ ಮನೆಗೊಬ್ಬ ಹುಡುಗ ಅದೇ ಥರದವನೇ ಇದ್ದಾನೆ, ಎಂತ ಮಾಡೋಕ್ಕಾಗೋದಿಲ್ಲ. ಎಂತ ಮಾಡೋಕ್ಕಾಗಲ್ಲ, ಹುಡುಗರೇ ಹಾಗೆ. ಗರಕ ಚಿಕನ್ ಸಾಂಬಾರು ಮಾತ್ರ ಭಾಳ ಚೆನ್ನಾಗೈತೆ ಕಣೆ. ಅನ್ನ ಚಿಕನ್ ಸಾಂಬಾರು ಅಂತೂ ಭಾಳ ರುಚಿ ಐತೆ ನೋಡು. ಈಗ ನನಗಂತೂ ಭಾಳ ಇಷ್ಟ ಆಯ್ತು. ನಾನು ಈ ಥರ ಸಾಂಬಾರು ಮಾಡಬೇಕು ನೋಡ್ತೀನಿ, ಒಂದು ದಿವಸನೂ ಈ ಥರ ರುಚಿನೇ ಬರೋದಿಲ್ಲ. ಹಿಂಗೆ ಮಾಡೋಕ್ಕೆ ಆಗೋದಿಲ್ಲ ನೋಡು, ತುಂಬ ಚೆನ್ನಾಗೈತೆ. ಇವತ್ತು ನಿಮ್ಮನೆಯದು ಗದ್ದೆ ಕೊಯ್ದೆಲ್ಲ ಮುಗಿದ್ರೆ ನಾಳೆ ನಮ್ಮನೆ ಗದ್ದೆ ಕೊಯ್ದು ಆಗ್ತಿತ್ತೇನಲ್ಲ. ಯಾಕಂದ್ರೆ ಇವತ್ತು ಹೆಂಗಿದ್ರು ನಿಮ್ಮನೆದು ಇವತ್ತು ನಾಳೆ ಗದ್ದೆ ಕೇವಿ ಕಟ್ಟಕ್ಕಂತೂ ಆಗೋದಿಲ್ಲ, ಹಸಿ ಐತಲ್ಲ. 2 ದಿವಸ ಒಣ್ಕಳಿ, ಅದಾದ್ಮೇಲೆ ನಾನು ನಾಳೆ ನಮ್ಮನೆದು ಕೊಯ್ದು ಬಿಡೋಣ. ಯಾಕಂದ್ರೆ ಎಲ್ಲ ಮನೆದು ಹಿಡ್ಕೊಂತ ಹೋದ್ರೆ ಎಲ್ಲೂ ಯಾರ್ದು ಕೊಯ್ದಾಗೋದಿಲ್ಲ. ಇವಾಗ ನೀವು ನಿಮ್ದಂತೂ ಕೊಯ್ದಾಕ, ಇವತ್ತು ಹೆಂಗಿದ್ರು ಕೊಯ್ದು ಹಾಕತ್ತೆ. ನಾಳೆ ನಮ್ಮನೆದು ಕೊಯ್ದು ಬಿಡೋಣ, ನಾಳೆ ಮತ್ತೆ ನಿಮ್ಮನೆದು ಕಟ್ಟಕ್ಕೆ ಸರಿ ಆಗತ್ತೆ. ಎಂತ ಮಾಡೋದು? ಸರಿ ಆಯ್ತು, ಹಂಗಾದ್ರೆ ನಾಳೆ ನಿಮ್ಮ ಮನೆದೇ ಕೊಯ್ದು ಬಿಡೋಣ. ನಿಮ್ಮ ಮನೆದು ಕೊಯ್ದ್ರೆ ನಾಡಿದ್ದು ನಮ್ಮ ಮನೆದು ಕಟ್ಟೋದಾಗತ್ತೆ. ಸರಿ, ಹಂಗೆ ಮಾಡೋಣ. ನಾವಂತೂ ಬರ್ತೀವಿ, ನಾವಿಬ್ಬರಂತೂ ಬರ್ತೀವಿ. ಸರಿ, ನಾನು ಬರ್ತೀನಿ. ನಾಳೆ ನಿಮ್ಮ ಮನೆದು ಕೊಯ್ಯೋದಾದ್ರೆ ನಾನು ಬರ್ತೀನಿ. ನಿಮ್ದೆಲ್ಲ ಕೊಯ್ದು ಕಟ್ಟಿ ಮುಗಿದ್ರೆ ನೆಕ್ಸ್ಟ್ ನಮ್ಮ ಮನೆದು ಕೊಯ್ಯೋಣ, ಗದ್ದೆ ಕೊಯ್ಯೋಣ. ಸರಿ ಆಯಿತು, ನಾಳೆ ನಿಮ್ಮ ಮನೆಗೆ ಕೊಯ್ಯಕ್ಕೆ ಹೋಗೋಣ. ಈಗೆಲ್ಲ ಬೇಗನೆ ಊಟ ಮುಗಿಸ್ರಿ, ಮತ್ತು ಬೇಗ 6 ಗಂಟೆ ಒಳಗೆ ಗದ್ದೆ ಕೊಯ್ದು ಮುಗಿಸ್ಬೇಕು. ಇನ್ನೂ ಒಂದಿಷ್ಟು ಇದ್ದಾವೆ ಕೊಯ್ಯೋದು, ಅದನ್ನೆಲ್ಲ ಕೊಯ್ದು ಬಿಟ್ಟರೆ ಸರಿ ಹೋಗುತ್ತೆ. ಇಲ್ಲಾಂದ್ರೆ ಅದು ಉಳಿತಂದ್ರೆ ಮತ್ತು ನಾಳೆ 2 ಜನ ಮತ್ತು ಅದಕ್ಕೆ ಬರಬೇಕಾಗುತ್ತೆ. ಈಗ ಬೇಗ ಬೇಗ ಊಟ ಮುಗಿಸ್ರಿ ಎಲ್ಲರೂ. ಸರಿ, ಹಂಗಾದ್ರೆ ನಾಳೆ ಅವ್ರ ಮನೆದೇ ಕೊಯ್ಯಕ್ಕೆ ಹೋಗೋಣ. ನಿಮ್ದೆಲ್ಲ ಮುಗ್ದಾದ್ಮೇಲೆ ಲಾಸ್ಟಿಗೆ ನಮ್ಮ ಮನೆದು ಒಂಚೂರು ಕೊಯ್ಯಕ್ಕೆ ಬಂದ್ಬಿಟ್ರಿ. ನಮ್ದೇನು ಸ್ವಲ್ಪ ಐತಿ, ಅರ್ಧ ದಿವಸದಲ್ಲಿ ಕೊಯ್ದು ಮುಗಿಸ್ಬೋದು. ನಮ್ಮ ಮನೆಗೆ ಬಂದುಬಿಡ್ರಿ. ಸ್ವಲ್ಪ ನೀರು ಕೊಡು ಗೌರಿ, ನೀರು ತಗೋಕ್ಕ. ಗೌರಿ, ಅನ್ನ ಸಾಂಬಾರಂತೂ ತುಂಬ ಚೆನ್ನಾಗೈತೆ. ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದೆ ನೋಡಮ್ಮ. ಸರಿ, ಹಾಗಾದ್ರೆ ನಾಳೆ ಎಲ್ಲರೂ ನಮ್ಮನೆ ಗದ್ದೆಗೂ ಬಂದ್ಬಿಡ್ರಿ. ನಾನು ಊಟಕ್ಕೆಲ್ಲ ಮಧ್ಯಾಹ್ನ ಊಟಕ್ಕೆಲ್ಲ ಮಾಡ್ತೀನಿ. ಬೇಗ ಬರ್ರಿ, ಮತ್ತೆ ನಾಳೆ ಗದ್ದೆಗೆ ಲೇಟ್ ಮಾಡ್ಕೊಬೇಡ್ರಿ. ಮತ್ತು ನಮ್ಮಂಚೂ ಜಾಸ್ತಿ ಇರೋದಕ್ಕೆ ಟೈಮ್ ತಿಂದ್ಬಿಡ್ತದೆ ಗದ್ದೆ ಕೊಯ್ಯೋಕ್ಕೆ. ಅದಕ್ಕೆ ಎಲ್ಲರೂ ನಾಳೆ ಬರ್ರಿ, ಆಯಿತಾ? ಸರಿ, ಈಗ ಊಟ ಮುಗೀತು. ಹೇಗಿದ್ರು ಈಗ ಬೇರೆ ಗದ್ದೆ ಕೊಯ್ಯೋಕ್ಕೆ ಮತ್ತು ಹಿಡಿಯೋಣ ಬನ್ನಿ. ಟೈಮ್ ಆಗೋಯ್ತು ಈಗ ಆಲ್ರೆಡಿ 1:30-2 ಗಂಟೆ ಆಗೋಯ್ತು. 1:30 ಊಟಕ್ಕೆ ಕೂತ್ಕೊಂಡು ನೋಡಿ 2 ಕಾಲ 2:30 ಆಗೋಯ್ತು. ಇನ್ನು ಟೈಮ್ ಆಗಿಬಿಡುತ್ತೆ. ಮತ್ತು ನಾಳೆನೂ ಉಳಿದ್ಬಿಟ್ರೆ ಕಷ್ಟ. ನಾಳೆ ನಮ್ಮ ಮನೆಗೆ ಕೊಯ್ಯೋಣ, ಸರಿನಾ? ಗೌರಿ, ನೀನು ಊಟ ಮಾಡ್ಕೊಂಡು ಗದ್ದೆ ಕೊಯ್ಯಕ್ಕೆ ಬಾ, ಮತ್ತು ಟೈಮ್ ಆಗೋಯ್ತು. ಸರಿ, ಆಯಿತು. ಇವನ್ನೆಲ್ಲ ಎತ್ತಿಟ್ಬಿಟ್ಟು ಬರ್ತೀನಿ. ನೀವು ಗದ್ದೆ ಕೊಯ್ಯೋಕೆ ಹೇಳಿರಿ, ನಾನು ಊಟ ಮಾಡ್ಕೊಂಡು ಬರ್ತೀನಿ. ಬರ್ರಿ ಬೇಗನೆ ಬರ್ರಿ. ಗೌರಿ, ನೀನು ಬಂದ್ಬಿಡು ಬೇಗ, ಮತ್ತೆ ನೀನು ಲೇಟ್ ಮಾಡೋಕೆ ಹೋಗ್ಬೇಡ, ಟೈಮ್ ಆಗೋಗೈತೆ. ಸರಿ ಆಯ್ತು, ಬರ್ತೀನಿ. ಹೋಗ್ರಿ, ಊಟ ಮುಗಿಸ್ಕೊಂಡು ಬರ್ತೀನಿ. ಕುಡಿಯೋಕೆ ಮತ್ತೆ ನೀರು ಗೀರು ತರಬೇಕಾ? ಬೇಡ. ನಿಮ್ಮ ಮನೇಲೂ ಇದೇ ಥರನಾ? ಗದ್ದೆ ಕೊಯ್ಲು ಇರ್ಬೇಕಾದ್ರೆ ಆಳಿನ ಜೊತೆ ಕುತ್ಕೊಂಡು ಇದೇ ಥರ ಊಟ ಮಾಡ್ತೀರಾ? ಯಾರ ಮನೇಲೆಲ್ಲ ಹೀಗೆ ಗದ್ದೆ ಕೊಯ್ಲು ದಿವಸ ಆಳಿನ ಜೊತೆ ಕುತ್ಕೊಂಡು ಊಟ ಮಾಡ್ತೀರಾ ಅಂತ ಕಮೆಂಟ್ಸ್ ಮಾಡಿ. ನಮ್ಮ ಮನೇಲಂತೂ ಹೀಗೆ ಮಾಡ್ತೀವಿ ನಾವು. ಪ್ರತಿ ವರ್ಷವೂ ಗದ್ದೆ ಕೊಯ್ಲಲ್ಲಿ ಇದೇ ರೀತಿ ಆಳಿನ ಜೊತೆ ನಾವು ಕುತ್ಕೊಂಡು ಊಟ ಮಾಡ್ತೀವಿ. ಹಾಗೆ ಯಾರ ಮನೇಲಿ ಈ ಥರ ಮಾಡ್ತೀರಾ ಅವ್ರು ಕಮೆಂಟ್ಸ್ ಮಾಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ಇಷ್ಟೊತ್ತು ನಮ್ದು ಏನೇನು ಮಾತಾಡಿದೆ ಅದನ್ನೆಲ್ಲ ಕೇಳಿಸ್ಕೊಂಡಿರೋದಕ್ಕೂ ತುಂಬ ಥ್ಯಾಂಕ್ಸ್. ನಿಮಗೂ ಊಟ ಬೇಕಾದರೆ ದಯವಿಟ್ಟು ಬನ್ನಿ, ಊಟ ಕೊಡ್ತೀನಿ. ಚಿಕನ್ ಸಾಂಬಾರಿದೆ, ಅನ್ನ ಇದೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ.